ಏನು ಸ್ವಾಮಿ ಇದು ಅನ್ಯಾಯ? 120 ಕೋಟಿ ಅಂತೆ ಪಾಪ. ನಿಜ ಸುಳ್ಳು. ಅವನು ಕರ್ನಾಟಕ ಹೀರೋ, ಒಳ್ಳೆ ಹೀರೋ, ಒಳ್ಳೆ ಆಕ್ಟ್ ಮಾಡ್ತಾನೆ. ಅವನಿಗೆ ಇಲ್ಲಿ ಬೆನ್ನಿಗೆ ಔಷಧಿ ತಗೊಂಡು, ಇಲ್ಲಿ ಬೆನ್ನಿಗೆ ಔಷಧಿ ತಗೊಂಡು ಒಂದ್ಸರಿ ಸಣ್ಣ ಆಗಬೇಕು, ಒಂದ್ಸರಿ ದಪ್ಪ ಆಗಬೇಕು, ಒಂದ್ಸರಿ ತಿರುಗಿಸ್ಬೇಕು, ಒಂದ್ಸರಿ ನಾನು ತಿರುಗಿಸ್ಬೇಕು ಅಂದ್ಬಿಟ್ಟು 5 ವರ್ಷ ಆಯಿತು ಪಿಕ್ಚರ್ ರೆಡಿ ಆಗಿ. ಆ ಡೇಟ್ ಆಗ್ತಾನೆ ಅವನೇ 100 ಕೋಟಿ ಅಂತೆ. ಏನು ಸ್ವಾಮಿ 100 ಕೋಟಿ? ಪಾಪ ಆ ಮುಖಕ್ಕೆ ಎಲ್ಲಿ ಸ್ವಾಮಿ ಬರ್ತದೆ 100 ಕೋಟಿ? ಎಲ್ರಿ ಬರ್ತದೆ? ಆಂಜನೇಯ ಇದ್ದಾಗ ಅವನೇ ನಮ್ಮ ಕನ್ನಡಿಗೆ ಹೀರೋ. ಯಾಕೆಂದರೆ ಅವ್ರ ಮಾವ ಅವ್ರ ಹೆಸರಿದೆ, ಅರ್ಜುನ್ ಜನ್ಯ ಹೆಸರಿದೆ, ಅವ್ರ ತಾತ ಹೆಸರಿದೆ. ಓಕೆ, ಬಾಂಬೆಗಿರೋಣ, ಬಾಂಬೆ ಎಂತೆಂತ ಇದ್ದಾರ್ರಿ ಅಂತ ಸಲ್ಮಾನ್ ಖಾನ್ ಅನ್ನೋಂಗೆ ಯಾರು ಕೇಳ್ತಾ ಇಲ್ಲ. ಇನ್ನು ಇವನ್ನ ಕೇಳ್ತಾರೆ ಎಲ್ಲ ಪ್ಯಾನ್ ಇಂಡಿಯಾ, ಗ್ರೀನ್ ಇಂಡಿಯಾ. ಅವನ ಯಾರ ಮನೆ ಮುಳುಗಿ ಆ ಕೇವನ್ ಯಾವಾಗ ಊರು ಬಿಡ್ತಾನೆ ಗೊತ್ತಿಲ್ಲ. ಎನಿ ಟೈಮ್ ನನಗೆ ಗೊತ್ತಿಲ್ಲ. ಯಾಕೆ ಜನವಲ್ ದುಡ್ಡು ಕೇಳಿದ್ರೆ ಬರ ಚೆಲ್ಲೋ ಜನವಲ್ ದುಡ್ಡು. ಅಯ್ಯೋ ಸುಪ್ರೀತ್ ಆಟ ಆಡ್ತಾವನೆ. ನನ್ನ ಭರ್ಜರಿ ಪಿಕ್ಚರ್ ತಗೊಂಡು 10 ಕೂತಿದ್ದ ಸರ್ ನಮ್ಮ ಆಫೀಸಲ್ಲಿ. 15 ಕೋಟಿ ತಗೊಂಡಿದ್ದ ಪಿಕ್ಚರ್. 15 ಕೋಟಿ ಕೊಟ್ಟ. 100 ಕೋಟಿ ಇತ್ತಪ್ಪ ಅಂದೆ. ಅವ್ರು ತುಮಕೂರು ಗಣೇಶ್ ನಾನು ಕೊಡಪ್ಪ ಲೆಟ್ರಿ ಕೊಡ್ಸಪ್ಪ. ಪಾತ್ರ ಸ್ವತಃ ಅವನೇ ಬಂದು ದೊಡ್ಡ ಕಳ್ಳ. ಇಲ್ಲಿ ನಮ್ಮ ಗುರುಗಳು ನಮ್ಮ ಸಾಕವನೇ ದೊಡ್ಡ ಕಳ್ಳ. ಅವನು ಇಲ್ಲ, ಅವನು ಹೊಂಟೋದ. ಏನು ಸರ್ ಗೊತ್ತಲ್ಲ ನಿಮಗೆ? ಹಾಂ, ಸ್ವತಃ ಪಾಪ ಏನು ಮಾಡ್ತೀರ? ಲಾಸ್ಟ್ಗೆ ಹೆಣ ಕರ್ಕೋಬೇಕು ಅಂದರೆ ದುಡ್ಡಿಲ್ಲ ಸರ್. 24 ಲಕ್ಷ ಕಟ್ಟಬೇಕು ಬಸ್ಸಿಗೆ, ಹೆಣ ಕೊಡಲ್ಲ ಅಂತಾರೆ.